ಇಲ್ಲಿ ಕೂಡ ನೋಡ್ರಿ ಬ್ಯಾಲೆನ್ಸ್ ಶೀಟ್ ಆನ್ 31/3/2006 ಅಂದ್ರೆ ಕೇಸ್ ಸ್ಟಡಿ ಕ್ವಶನ್ ಐತಿ. ಸ್ಟೇಟ್ ವಿತ್ ಎಕ್ಸ್ಪ್ಲನೇಷನ್ ಪ್ರಿನ್ಸಿಪಲ್ಸ್ ಕಾನ್ಸೆಪ್ಟ್ ವಿತ್ ಹ್ಯಾವ್ ಬೀನ್ ಯೂಸ್ ಟು ಪ್ರಿಪೇರ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಧೋನಿ. ಮಿಸ್ಟರ್ ಧೋನಿ ಏನ್ ಮಾಡ್ಯಾನ ಪ್ರಿನ್ಸಿಪಲ್ಸ್ ಕಾನ್ಸೆಪ್ಟ್ ಪೋಸ್ಟುಲೇಟ್ ಆ ಒಟ್ಟ ಪ್ರಿಪೇರ್ ಮಾಡ್ತೀರಿ ನಾವು, ಉಳ್ಕಾದ ನೆಸೆಸರಿ ಬೇಡ ನಮ್ಗ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕೊಟ್ಟಾನ, ಲಯಬಿಲಿಟೀಸ್ ಕೊಟ್ಟಾನ, ಅಸೆಟ್ ಕೊಟ್ಟಾನ, ಇವಾಗ ಕೊಟ್ಟಾನ ನೋಡ್ರಿ. ಫಸ್ಟ್ ಒಂದು ಅಸೆಟ್ ಸೈಡ್ ತಗೋಣ. ಫಿಕ್ಸ್ಡ್ ಅಸೆಟ್ ಲೆಸ್ ಡೆಪ್ರಿಸಿಯೇಷನ್ ಅಂದ್ರೆ ಅಸೆಟ್ ಎಷ್ಟೈತಿ ನಮ್ 3 lakhs ಐತಿ, ಲೆಸ್ ಏನ್ ಡೆಪ್ರಿಸಿಯೇಷನ್ ಏನಪ್ಪ ಅಂದ್ರೆ 30,000 ಲೆಸ್ ಮಾಡ್ಯಾನ. ಉಳಿದಿದ್ದು ಏನಪ್ಪಾ ಅಂದ್ರೆ 2,70,000 ಅದ್ ನಮ್ದು ಕಾಸ್ಟ್ ಪ್ರೈಸ್ ಆಕೈತಿ. ಅದಕ್ಕೋಸ್ಕರ ಏನ್ ಮಾಡ್ಯಾವ ನಾವು ಇಲ್ಲಿ ಫಿಕ್ಸ್ಡ್ ಅಸೆಟ್ ಏನಪ್ಪಾ ಅಂದ್ರೆ ಗೋಯಿಂಗ್ ಕನ್ಸರ್ನ್ ಪೋಸ್ಟುಲೇಟ್ ಅಂತ ಹೇಳಿ ತಗೊಂಡೆವು. ಫಿಕ್ಸ್ಡ್ ಅಸೆಟ್ ಇಲ್ಲಿ ಏನ್ ಬರಿಬೇಕಂದ್ರ ಸಿಂಪಲ್ ವೇ ಫಿಕ್ಸ್ಡ್ ಅಸೆಟ್ ಮೇಲ್ಗಡೆ ಹೆಡ್ಡಿಂಗ್ ಬರೀರಿ, ಅಲ್ಲೇನ್ ಮಾಡಿ ಕೆಳಗಡೆ ಫಿಕ್ಸ್ಡ್ ಅಸೆಟ್ ಇಸ್ ಎ ಅಪ್ಲಿಕೇಬಲ್ ಅಪ್ಲಿಕೇಶನ್ ಐತಿಲಿ ಫಿಕ್ಸ್ಡ್ ಅಸೆಟ್ ಇಸ್ ಎ ಅಪ್ಲಿಕೇಬಲ್ ಟು ದ ಗೋಯಿಂಗ್ ಕನ್ಸರ್ನ್ ಪೋಸ್ಟುಲೇಟ್ ಅಂಡ್ ಕಾಸ್ಟ್ ಪ್ರಿನ್ಸಿಪಲ್. ಇಷ್ಟು ಬರೆದ್ರೆ ಮುಗೀತು. ಫಿಕ್ಸ್ಡ್ ಅಸೆಟ್ ಇಸ್ ಎನ್ ಅಪ್ಲಿಕೇಬಲ್ ಟು ದ ಗೋಯಿಂಗ್ ಕನ್ಸರ್ನ್ ಪೋಸ್ಟುಲೇಟ್ ಅಂಡ್ ಕಾಸ್ಟ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಬಲ್ ಏನಾಗೈತಿ ಕಾಸ್ಟ್ ಪ್ರಿನ್ಸಿಪಲ್ಸ್ ಆರ್ ಅಬ್ಜೆಕ್ಟಿವ್ ಪ್ರಿನ್ಸಿಪಲ್ಸ್ ಆಗೈತೆ. ಅಂದ್ರೆ ಕಾಸ್ಟ್ ಪ್ರಿನ್ಸಿಪಲ್ಸ್ ಅಷ್ಟೇ ತುಂಬಿಡ್ರಿ. ಇಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ ಈಸ್ ಎನ್ ಅಪ್ಲಿಕೇಬಲ್ ಟು ದ ಎಲ್ಲಕ್ಕೂ ಅಪ್ಲಿಕೇಬಲ್ ಐತ್ರಿ. ಇನ್ವೆಸ್ಟ್ಮೆಂಟ್ ಈಸ್ ಎನ್ ಅಪ್ಲಿಕೇಬಲ್ ಟು ದ ಕಾಸ್ಟ್ ಪ್ರಿನ್ಸಿಪಲ್ಸ್ ಆರ್ ಅಬ್ಜೆಕ್ಟಿವ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಒನ್ ಸ್ಟಾಕ್. Stock is applicable to the conservatism principles. Next one debtors less RDD, it is also same. Debtors is an applicable to the conservatism principles. ಇಷ್ಟು ಮೇಲ್ಗಡೆ debtors ಅಂತ ಹೆಡಿಂಗ್ ಹಾಕಬೇಕು, ಲೆಸ್ RDD ಅಂತ ಹಾಕಬೇಕು. ಅದಕ್ಕೆ ಏನು ಬರೀಬೇಕು debtors is an applicable to the conservatism principles. ಇಷ್ಟ ಅಸೆಟ್ ಆಯ್ತಾ. ಇನ್ ಲಯಬಿಲಿಟೀಸ್ ನಲ್ಲಿ ತೋರಿ ಫಸ್ಟ್ ಒಂದು ಕೊಟ್ಟಾನ, ಏನ್ ಕೊಟ್ಟಾನ ಕ್ಯಾಪಿಟಲ್ ಕೊಟ್ಟಾನ. ಅದಕ್ಕೆ ಏನಪ್ಪಾ ಅಂದ್ರೆ ಆಡ್ ನೆಟ್ ಪ್ರಾಫಿಟ್ ಆಡ್ ಮಾಡ್ಯಾನ. ಕ್ಯಾಪಿಟಲ್ ನೆಟ್ ಪ್ರಾಫಿಟ್ ಆಡ್ ಮಾಡ್ಯಾನ. ಅದಕ್ಕೆ ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಕೊಟ್ಟಾನ. ಕ್ಯಾಪಿಟಲ್ ಇದೇನು ಅಪ್ಲಿಕೇಬಲ್ ಟು ದ ಬಿಸ್ನೆಸ್ ಎಂಟಿಟಿ ಪ್ರಿನ್ಸಿಪಲ್ಸ್. ಇಷ್ಟೇ ಬರೀ ನೀವು, ಅದ್ರ ಮೀನಿಂಗ್ ಬರೆಯಕ್ ಹೋಗ್ಬೇಡ್ರಿ. ಕ್ಯಾಪಿಟಲ್ ಇಸ್ ಎನ್ ಅಪ್ಲಿಕೇಬಲ್ ಟು ದ ಬಿಸ್ನೆಸ್ ಎಂಟಿಟಿ ಪ್ರಿನ್ಸಿಪಲ್ಸ್. Next one net profit is applicable to the proprietary principles. Next creditors less reserve. Creditors ಕೊಡೋಣ. Creditors ನಿಮಗೆ ಹೇಳಿನಿ, creditors is applicable to the conservatism principles. Next contingent liabilities it is applicable to the full disclosure principles. Balance sheet is applicable to the accounting period postulate that are related to the accounting date. It is start to the 1 April and end to then 31st March. ಇಷ್ಟು ಬರೆದ್ರ ನಿಮ್ಗೆ ಏನಪ್ಪಾ ಅಂದ್ರೆ ಔಟ್ ಆಫ್ 15 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರ. ನೆಕ್ಸ್ಟ್ ಒಂದು ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಆಯ್ತಾ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಸರ್? ಇದರಲ್ಲಿ ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ಸ್ ಅನ್ನ ಎಷ್ಟು ಅದಾವು ಇಲ್ಲಿ ನೋಡ್ರಿ. ಆಲ್ರೆಡಿ ನಾನು ನಿಮ್ಗೆ ಹೇಳೀನಿ. ಇದ ಡೆಟರ್ಸ್ ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ಸ್, ಸ್ಟಾಕ್ ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ಸ್, ಕ್ರೆಡಿಟರ್ಸ್ ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ಸ್. ಆಯ್ತು ಮುಗೀತು. ಮೂರಕ್ಕೂ ಒಂದ ಪ್ರಿನ್ಸಿಪಲ್ಸ್ ಬರ್ತೈತಿ. ನಾವೇನಪ್ಪ ಅಂದ್ರೆ ಡೆಟರ್ಸ್ ಬಂದಾಗ ಕನ್ಸರ್ವೇಟಿಸಮ್ ತಗೋನು, ಸ್ಟಾಕ್ ಬಂದಾಗ ಕನ್ಸರ್ವೇಟಿಸಮ್ ತಗೋನು, ಕ್ರೆಡಿಟರ್ಸ್ ಬಂದಾಗ ಕನ್ಸರ್ವೇಟಿಸಮ್ ತಗೋನು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಕಾಸ್ಟ್ ಪ್ರಿನ್ಸಿಪಲ್ಸ್, ಇನ್ವೆಸ್ಟ್ಮೆಂಟ್ ಆಸ್ ವೆಲ್ ಆಸ್ ಅಬ್ಜೆಕ್ಟಿವ್ ಪ್ರಿನ್ಸಿಪಲ್ಸ್ ಆಗತಿ, ಕಾಸ್ಟ್ ಪ್ರಿನ್ಸಿಪಲ್ಸ್ ಆಗತಿ. ಎರಡಲ್ಲಿ ಒಂದು ಆಗೇ ಆಗ್ತೈತಿ. ಯಾಕೆ ಇಲ್ಲಿ ಕಾಸ್ಟ್ ಪ್ರಿನ್ಸಿಪಲ್ಸ್ ಅಂತ ಬರೋದ್ರ ನಡೀತೈತಿ, ಅದನ್ನ ಅಬ್ಜೆಕ್ಟಿವ್ ಪ್ರಿನ್ಸಿಪಲ್ಸ್. ಅಬ್ಜೆಕ್ಟಿವ್ ಯಾಕಪ್ಪ ಅಂದ್ರ ನಮ್ದ ಇನ್ನು ಗೋಲ್ ಇದಿರ್ತೈತಿ. ಗೋಲ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಅಂತ ಕರಿತೀವಲ್ಲ. ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಮ್ದು ಗೋಲ್ ಅದ. ನೆಕ್ಸ್ಟ್ ಒನ್ ಇದ ಫಿಕ್ಸ್ಡ್ ಅಸೆಟ್ ಏನಪ್ಪಾ ಅಂದ್ರೆ ಗೋಯಿಂಗ್ ಕನ್ಸರ್ನ್ ಪೋಸ್ಟುಲೇಟ. ಕ್ಯಾಪಿಟಲ್ ಏನಪ್ಪಾ ಅಂದ್ರೆ ಬಿಸ್ನೆಸ್ ಎಂಟಿಟಿ ಪೋಸ್ಟುಲೇಟ. ಇವು ಬಿಟ್ರ ನಿಮ್ ಬ್ಯಾಲೆನ್ಸ್ ಶೀಟ್ಗೆ ಬಿಟ್ರ ಯಾವ ಬರಂಗಿಲ್ಲ. ಇನ್ ಕೇಸ್ ಆಫ್ ಏನ್ ಮಾಡ್ತಾನ, ಇನ್ ಕೇಸ್ ಆಫ್ ನಿಮ್ ಕೇಸ್ ಸ್ಟಡಿ ಬ್ಯಾಲೆನ್ಸ್ ಶೀಟ್ ಕೊಡ್ಬೋದು. ಇನ್ ಕೇಸ್ ಆಫ್ ಏನಪ್ಪಾ ಅಂದ್ರ ಅದನ್ನ ಥಿಯರಿ ಮುಖಾಂತರ ಕೊಡ್ಬೋದು. ಥಿಯರಿ ಮುಖಾಂತರ ಕೊಟ್ಟಾಗ ಏನ್ ಮಾಡ್ತಾನ, ಇವು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನ. ಇವು ಅಡ್ಜಸ್ಟ್ಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ಅನ್ನ ಅಡಾಪ್ಟ್ ಮಾಡಿದ್ರೆ ಇನ್ನು 15 ಮಾರ್ಕ್ಸ್ ನಿಮ್ಗೆ ಕಂಪಲ್ಸರಿ ಕೊಟ್ಟೆ ಕೊಡ್ತಾನ ಕೇಸ್ ಸ್ಟಡಿ. ಇವು ಬಿಟ್ರ ಮತ್ ಏನು ಬರಂಗಿಲ್ಲ ರೀ.
ಇನ್ನೊಂದು ಬರ್ತೈತಿ, ಅದನ್ನ ಏನ್ ಮಾಡ್ತಾನೆ ನಿಮ್ಗೆ ಏನ್ ಮಾಡ್ತಾನೆ, ಜಸ್ಟ್ ಒಂದು PDF ಅನ್ನ ಇವಾಗ ಸೆಂಡ್ ಮಾಡ್ತಾನೆ ಕ್ಲಾಸ್ ಮುಗಿದ ಕೂಡಲೇ. ಆ PDF ಅನ್ನ ಯೂಸ್ ಮಾಡ್ರಿ. ಇದೇನಪ್ಪ ಅಂದ್ರೆ ಇದು ಕೇಸ್ ಸ್ಟಡಿ ಕ್ವಶನ್ಸ್. ನಾಳೆ ಏನ್ ಮಾಡ್ತಾನೆ, ನಾಳೆ ಅಕೌಂಟಿಂಗ್ ಥಿಯರಿದಲ್ಲಿ 4th ಯೂನಿಟ್ ಮೇಲೆ 2 ಕ್ವಶನ್ಸ್ ಬರ್ತಾವ 15 ಮಾರ್ಕ್ಸಿಗೆ. ಅವು 2 ಕ್ವಶನ್ಸ್ 15 ಮಾರ್ಕ್ಸಿಗಾರ ಬರ್ತಾವ, ಇಲ್ಲಕ 5 ಮಾರ್ಕ್ಸಿಗಾರ ಬರ್ತಾವ. ಅದನ್ನೇನು ಹೇಳ್ತೇನೆ ನಾಳೆ ಹೇಳ್ತೇನೆ. ನಾಳೆ ಒಂದು ಕ್ಲಾಸ್ ಹಿಡಿದ್ರೆ ನಿಮ್ದು ಔಟ್ ಆಫ್ ಸಿಲೆಬಸ್ ಏನಪ್ಪ ಅಂದ್ರೆ ಇವಾಗ ಆಲ್ರೆಡಿ ಏನೇನು